guys, welcome back to our channel. ಇವತ್ತಿಂದು ಥರ್ಡ್ ಡೇ ಊರಲ್ಲಿ ಮಟನ್ ತರೋದಿಕ್ಕೆ ಅಂತ ಹೋಗ್ತಿದ್ದೀವಿ. ಇಲ್ಲಿ ಬ್ರೌನಿ ನಿನ್ ಜಡೆ ತೋರಿಸಿಲಿ. ಗೈಸ್, ನಾವು ಟ್ಯಾಕ್ಟ್ರಿಲಿ ಹೋಗ್ತಿರೋದು ಮಟನ್ ತರೋದಿಕ್ಕೆ. ನಮ್ಮ ತಾತ ಟ್ಯಾಕ್ಟ್ರಿ ತರಬೇಡಿ, ಬೈಕಲ್ಲಿ ಬನ್ನಿ ಅಂತ ಬೈದರು. ಅದಕ್ಕೆ ನಾನು ಮತ್ತು ನಮ್ಮ ಮಾಮ ಟ್ಯಾಕ್ಟ್ರಿನ ಮನೇಲಿ ನಿಲ್ಲಿಸ್ಬಿಟ್ಟು ಬಂದ್ವಿ. ನೋಡಿ ಗೈಸ್, ಸನ್ರೈಸ್ ಆಗ್ತಿತ್ತು. ಇಲ್ಲಿ ನಮ್ಮ ಮಾಮ, ನಮ್ಮ ತಾತ ಅಲ್ಲಿ ಕೋಳಿ ಹತ್ರ ಇದ್ದಾರೆ. ಗೈಸ್, ನಾವಿಲ್ಲಿ ಇವಾಗ ತಿಂಡಿ ತಿನ್ನೋದಕ್ಕೆ ಅಂತ ಬಂದಿದ್ದೀನಿ. ನಾನು ಮತ್ತು ನಮ್ಮ ಮಾಮ. ನಾನು ಇಡ್ಲಿ ತೊಗೊಂಡಿದ್ದೀನಿ, ನಮ್ಮ ಮಾಮನೂ ಇಡ್ಲಿ ತೊಗೊಂಡಿದ್ದಾರೆ. ನಾವು ತಿಂಡಿ ಎಲ್ಲ ಮಾಡ್ಕೊಂಡು ಮತ್ತೆ ಶಾಪ್ ಹತ್ರ ಹೋಗ್ತಿದ್ದೀವಿ. ನಮ್ಮ ತಾತ ಅಲ್ಲೇ ಇದ್ದಾರೆ. ಗೈಸ್, ನಾವು ಇವಾಗ ಮಟನ್ ತೊಗೊಂಡು ಹೋಗ್ತಿದ್ದೀವಿ. ಬ್ರೌನಿ ಗೈಸ್, ಶಾಮಿಯಾನ ಹಾಕ್ತಿದ್ದಾರೆ. ಮಾಮಂಗೆ ಸಿಕ್ಸ್ ಪ್ಯಾಕ್ ಬಂದೈತೆ. ನಮ್ಮಮ್ಮ ಅಲ್ಲಿ ಬೆಳ್ಳುಳ್ಳಿ ಸುಲಿತಾರೆ. ಅಮ್ಮ ಅಮ್ಮ ಬ್ರೌನಿ ಪಾಪ ಬ್ರೌನಿ ಫೀಲ್ ಮಾಡ್ಕೊತಾರೆ, ನನಗೇನು ಕೊಡ್ತಿಲ್ಲ ತಿನ್ನೋದಕ್ಕೆ. ನಮ್ಮ ತಾತ ಚಿಕನ್ ಫ್ರೈ ಮಾಡ್ತಿದ್ದಾರೆ, ತಯಾರಿ ಮಾಡ್ಕೊತಿದ್ದಾರೆ ಅದಕ್ಕೆ ಏನೇನು ಮಾಡಬೇಕು ಅಂತ. ನಮ್ಮಮ್ಮ ಏನಿದೆ ಈ ಕಡೆ ಕಾಳು ಗೊಜ್ಜು ಬೇಯ್ತಿದೆ, ಕಾಳುಗಳು, ಈರುಳ್ಳಿ ಫ್ರೈ ಮಾಡ್ತಿದ್ದಾರೆ. ನಮ್ಮಮ್ಮ ಮಟನ್ ತೊಳಿತಿದ್ದಾರೆ. ಗೈಸ್, ಇವಾಗ ಮಟನ್ ಸಾರು ಮಾಡ್ಕೊಳ್ಳೋದಿಕ್ಕೆ ಅಂತ ಒಗ್ಗರಣೆ ಹಾಕೊತಿದ್ದಾರೆ ನಮ್ಮ ಮಾಮ ಮತ್ತು ನಮ್ಮ ತಾತ ಮಾಡ್ತಿರೋದು. ಏನಪ್ಪ ಅಂದರೆ ಗ್ಯಾಸ್ ಖಾಲಿ ಆಗೋಗ್ಬಿಡ್ತು. ಅದಕ್ಕೆ ಸಿಲಿಂಡ್ರ್ ತೊಗೊಂಬರೋದಕ್ಕೆ ಅಂತ ನಮ್ಮ ಮಾಮರು ಹೋಗಿದ್ರು. ಆದರೆ ಸಿಲಿಂಡ್ರ್ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ನಾವು ಒಲೆಯಲ್ಲಿ ಮಾಡ್ತಿದ್ದೀವಿ. ಒಲೆಯಲ್ಲಿ ಮಾಡಿದ್ರೆ ಸಾಂಬಾರು ಟೇಸ್ಟಾಗಿ ಬರುತ್ತೆ ಅಂತ ನಮ್ಮ ತಾತ ಹೇಳೋದು, ಅದಕ್ಕೆ ಮಾಡ್ತಿರೋದು. ಇದ್ಯಾವುದು ಹೊಸ ಪ್ರತಿಭೆ? ಸಾಮಾನ್ಯ ಅಡುಗೆ ಭಟ್ಟ ಅಲ್ಲ. ನೋಡಿದ್ರೆ ಅಡುಗೆ ಭಟ್ ಒಂಥರ ಕಾಣ್ತಾ ಇಲ್ಲ. ಇವನು ಹತ್ರ ಏನೋ ಬೇರೆನೇ ಇದೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಬಟಾ ಲೇ ಬಟಾ ಪಾಪ ಬಣ್ಣ ಬೆಳಗ್ಗೆಯಿಂದ. ಅಡುಗೆ ಎಲ್ಲ ಮುಗೀತು. ನಮ್ಮಮ್ಮ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಹಚ್ತಾರೆ. ಇಲ್ಲಿ ಮುದ್ದೆ ಹಾಕ್ತಿದ್ವಿ. ಬ್ರೌನಿನಲ್ಲಿ ಕಟ್ಟಾಕ್ಬಿಟ್ಟಿದ್ದೀವಿ. ಗೈಸ್, ಎಲ್ಲ ಊಟನೂ ಬಡಿಸಿದ್ವಿ ಎಲ್ಲರಿಗೂ. ಲಾಸ್ಟಿಗೆ ನಾವು ಊಟ ಮಾಡ್ತಿದ್ದೀವಿ, ಜಾತ್ರೆಗೆ ಟೈಮ್ ಆಯಿತು ಅಂತ. ಗೈಸ್, ನಾವು ಬರೋ ಅಷ್ಟೊತ್ತಿಗೆ ಆಗಲೇ ಜಾತ್ರೆ ಅರ್ಧ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಅವರೇ ಗಾವ್ ಸಿಗಿಯೋದು. ಗೈಸ್, ಎಲ್ಲ ಮುಗೀತು. ಇವರು ನಮ್ಮ ಮಾಮ. ನಂಗೆ ತುಂಬ ಜನ ಮಾಮಂದಿದ್ದಾರೆ ಗೈಸ್. ಮಾಮ ಒಳ್ಳೆ ಕಡ್ಡಪ್ಪ ಗೈಸ್. ಇದು ನಮ್ಮ ದೊಡ್ಡಪ್ಪ, ಇದು ನಮ್ಮ ಅಜ್ಜಿ, ಇದು ನಮ್ಮ ದೊಡ್ಡಮ್ಮ. ಗೈಸ್, ಅಮ್ಮ ಊಟ ಮಾಡಿರಲಿಲ್ಲ, ಅದಕ್ಕೆ ಊಟ ಮಾಡಿದ್ರು ತಾತನ ಜೊತೆ. ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ನೀವು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.